ಇಲ್ಲಿ ಅಮ್ಮ ಕಿದರ್ ಕೆಳಗೆ చూడు ಬಂಧುಗಳೇ, ಜಗಜ್ಯೋತಿ ಬಸವೇಶ್ವರರ 895ನೇ ಜಯಂತಿಯನ್ನ ಭಾರತದ ಸಂಸತ್ ಆವರಣದಲ್ಲಿ 2ನೇ ಬಾರಿಗೆ ಆಚರಣೆ ಮಾಡತಕ್ಕಂಥದಕ್ಕೆ ಈ ಪ್ರೇರಣಾ ಸ್ಥಳದಲ್ಲಿರ್ತಕ್ಕಂಥ 9 ಪುತ್ಥಳಿಗಳಲ್ಲಿ ಬಸವೇಶ್ವರ ಪುತ್ಥಳಿಯನ್ನು ಇವತ್ತು ಭಾರತ ಸರ್ಕಾರದ ರೈಲ್ವೆ ಇಲಾಖೆ, ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ, ನಮ್ಮ ರೈಲ್ವೆ ಮಂತ್ರಿಗಳಾದ ಅಶ್ವಿನಿ ವೈಷ್ಣವರ ಮಾರ್ಗದರ್ಶನದಲ್ಲಿ ನಮ್ಮ ಸ್ಪೀಕರ್ ಆದ ಸಭಾಧ್ಯಕ್ಷರಾದ ಸನ್ಮಾನ್ಯ ಓಂ ಬಿರ್ಲಾ ಅವರ ದೂರದೃಷ್ಟಿಯ ಚಿಂತನೆಯಿಂದ ಇವತ್ತು 2ನೇ ಬಾರಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬಸವಣ್ಣವರು ಕೊಟ್ಟಿರ್ತಕ್ಕಂಥ ಸಂದೇಶಗಳು, ಅವರು ದೇಶಕ್ಕೆ ವಿಶ್ವಕ್ಕೆ ನೀಡಿರ್ತಕ್ಕಂಥ ಅನುಕರಣೀಯವಾದ ಚಿಂತನೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸತಕ್ಕಂಥದಕ್ಕೆ ಈ ಜಯಂತಿ ಭಾರತ ಸರ್ಕಾರದಲ್ಲಿ ಇವತ್ತು ವಿಶೇಷವಾಗಿ ದೆಹಲಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ನಮಗೆ ಯಾವುದೋ ಜನ್ಮದ ಪುಣ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥವರ ಆದರ್ಶಗಳನ್ನು ಇವತ್ತೇನು 33%ಗೋಸ್ಕರವಾಗಿ ಕಾಂಗ್ರೆಸ್ನವರು ಇನ್ನಿತರ ಪಕ್ಷಗಳು ಮಾಡ್ತಾ ಇರ್ತಕ್ಕಂಥ ಕೀಳಿರಿಮೆಯ ವ್ಯವಸ್ಥೆಗೆ 11 ದಿನಗಳಲ್ಲಿ 895 ವರ್ಷಗಳ ಹಿಂದೆನೆ ಬಸವಣ್ಣವರು ರಾಷ್ಟ್ರದ ಸಮಾನತೆಗೆ ಹೆಣ್ಣು ಮಕ್ಕಳು ಕೂಡ ಅಪಾರವಾದ ಕೊಡುಗೆ ಎನ್ನುವುದನ್ನು ಹೇಳಿದ್ರು. ಅದನ್ನು ಮುಂದುವರಿಸತಕ್ಕಂಥ ಇವತ್ತು ಕೂಡ ಡೋಲಾಯಮಾನವಾಗಿರುವಾಗ ಬಸವಣ್ಣವರ ಅಂದಿನ ಚಿಂತನೆಗಳು, ಅಂದಿನ ದೂರದೃಷ್ಟಿಯನ್ನ ಮುಂದಿನ ದಿನಗಳಲ್ಲಿ ನಾವು ಅಳವಡಿಸಿಕೊಳ್ಳೋದಾದ್ರೆ ಭಾರತದ ಭೂಪಟ, ವಿಶ್ವದ ಭೂಪಟದಲ್ಲಿ ಭಾರತ ಮೊದಲನೇ ಸ್ಥಾನಕ್ಕೆ ಅಭಿವೃದ್ಧಿಯತ್ತ ಹೋಗ್ತಕ್ಕಂಥದಕ್ಕೆ ಎಲ್ಲಾ ಕುರುಹುಗಳಿದೆ. ಇಂಥ ಒಬ್ಬ ಮಹನೀಯನ, ಕಾಯಕ ಯೋಗಿಯನ್ನು, ಭಕ್ತಿ ಭಂಡಾರಿ ಬಸವಣ್ಣನವರ ಇವತ್ತು ಪುತ್ಥಳಿಗೆ ನಾವು ಮಾಲಾರ್ಪಣೆ ಮಾಡುವುದರ ಮುಖೇನ ನಮ್ಮ ಏನು ಭಾರತ ಸರ್ಕಾರದ ಮಂತ್ರಿಗಳಾದ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಆದ ಸನ್ಮಾನ್ಯ ಕಿರಣ್ ರಿಜಿಜು ಅವರು, ನಮ್ಮವರೇ ಆದ ಭಾರತ ಸರ್ಕಾರದ ಮಂತ್ರಿಗಳಾದ ಕುಮಾರಸ್ವಾಮಿ ಅವರು, ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ಇದೊಂದು ಪವಿತ್ರವಾದ ಶುಭ ದಿನ. ಈ ದಿನವನ್ನ ಕರ್ನಾಟಕದ ಜನ ಎಂದೂ ಕೂಡ ಮರೆಯೋದಿಲ್ಲ. ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಬಸವಣ್ಣವರ ಚಿಂತನೆಗಳು ಶಾಶ್ವತವಾಗಿ ಉಳಿಯುತ್ತದೆ. ಇದಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತ ಭಾರತ ಸರ್ಕಾರದ ನಮ್ಮ ಸ್ಪೀಕರ್ ಆಗಿರ್ತಕ್ಕಂಥ ಸನ್ಮಾನ್ಯ ಓಂ ಬಿರ್ಲಾ ಅವರಿಗೆ, ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ, ಇನ್ನಿತರ ಎಲ್ಲ ಮಂತ್ರಿಗಳು ಕೂಡ ನಾನು ಧನ್ಯವಾದಗಳನ್ನ